ಅಲ್ಲಿ ಒಬ್ರು ಆನೆ ಮಾವುತರಿದ್ರು. ಆನೆ ಮಾವುತ ನಾರಾಯಣ ಸಫಾಲೆ ಅಂತ ಇದ್ರು. ಯಮನ ಗಂಗಾ ಅಂತ ಒಬ್ರು ಇದ್ರು. ಅವ್ರ ತಂಗಿನ ರಾಜೇಂದ್ರ ರೈ ಅಂತ ಒಬ್ರು ಗಾರ್ಡನ್ ಸೂಪರ್ವೈಸರು. ಅವರು ತುಂಬಾನೇ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೆ. ಒಂದು 2-3 ಜನನು ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ, ಆಕೆನ ಅತ್ಯಾಚಾರ ಮಾಡಿರ್ತಾರೆ. ಇದು ನಮಗೆ ಗಮನಕ್ಕೆ ಬಂತು, ಅದನ್ನ ನಾವು ಬಾಯಿ ಬಿಡ್ಲಿಕ್ಕೆ ಭಯ, ನಾವು ಎಲ್ಲಿ ಹೇಳಲಿಲ್ಲ. ಕತೆ ಕಟ್ಬಿಟ್ರು ಕಳ್ಳರು ಅಂತೇಳಿ. ಅದು ಮಾಡಿದೆಲ್ಲ ರಾಜೇಂದ್ರ ರೈಯೇ ಮಾಡಿದ್ದು ಅಂತ ಎಲ್ಲ ಅಪ್ಪಟ. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಈಗ ಚಿನ್ನಯ್ಯ ಏನು ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಈ ಹೇಳಿಕೆಯ ವಿಡಿಯೋವನ್ನ ತಾವೆಲ್ಲರೂ ಕೂಡ ಈಗ ನೋಡ್ಕೊಂಡು ಬಂದಿದ್ರಿ. ಆ ವಿಡಿಯೋದಲ್ಲಿ ಅಂದ್ರೆ ಹಿಡನ್ ಕ್ಯಾಮ್ರಾವನ್ನ ಇಟ್ಟಿದ್ದಾರೆ ಎನ್ನುವಂತಹದ್ದು ಗೊತ್ತಿಲ್ಲದೇನೆ ಆತ ಡಿ ಟಾಕ್ ಮತ್ತು ಕುಡ್ಲಾ ರಾಂಪೇಜ್ಗೆ ಸಂದರ್ಶನವನ್ನ ಕೊಡುವಂತಹ ಸಮಯದಲ್ಲಿ ಅಂದ್ರೆ ಸುಮಾರು 1.5 ಗಂಟೆಗಳ ಕಾಲ ನಿರರ್ಗಳವಾಗಿ ಆತ ಪ್ರಾಮಾಣಿಕವಾಗಿ ಆತ ಹೇಳಿಕೆಯನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ ಆತನಿಗೆ ಯಾವುದೇ ಬ್ಲೂಟೂತ್ ಇರಲಿಲ್ಲ, ಯಾವುದೇ ಕ್ಯಾಮ್ರಾ ಇಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಿರಲ್ಲ. ಡಿ ಟಾಕ್ ಮತ್ತು ಕುಡ್ಲಾ ರಾಂಪೇಜ್ಗೆ ಸಂದರ್ಶನವನ್ನ ಕೊಡ್ತಕ್ಕಂತಹ ಸಮಯದಲ್ಲಿ ಆತ ನಿರರ್ಗಳವಾಗಿ 1.5 ಗಂಟೆಗಳ ಕಾಲ ನಿರರ್ಗಳವಾಗಿ ಆತ ಏನೆಲ್ಲ ಆತ ಕಂಡಿದ್ದಾನೆ, ಕೇಳಿದ್ದಾನೆ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತಾನೆ. ಈಗ ಏನು ಚಿನ್ನಯ್ಯ ಆತ ಯಾರು ಹರ್ಷೇಂದ್ರ ರೈ ಬಗ್ಗೆ ಹೇಳ್ತಾನೆ, ಅವರನ್ನ ಯಾರು ನಾರಾಯಣ ಸಫಲ್ಯ ಅವರ ತಂಗಿಯನ್ನ ಅತ್ಯಾಚಾರ ಮತ್ತು ಕೊಲೆಗೈದಿತ್ತು ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಚಿನ್ನಯ್ಯ ಮತ್ತು ರಾಜೇಂದ್ರ ರೈಗೂ ಏನು ಸಂಬಂಧ ಅಂತೇಳಿ ನೀವು ಕೇಳೋದಾದ್ರೆ, ಚಿನ್ನಯ್ಯ ಮತ್ತು ರಾಜೇಂದ್ರ ರೈ ಅಲ್ಲಿಯೇ ಕೆಲಸ ಮಾಡಿರ್ತಕ್ಕಂಥವರು. ಅಲ್ಲಿನ ಸ್ವತಃ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ, ಚಿನ್ನಯ್ಯ ಇಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾನೆ, ಕೆಲಸವನ್ನ ಮಾಡಿದ್ದಾನೆ ಅಂತೇಳಿ. ಅವರೆಲ್ಲರೂ ಕೂಡ ಒಂದೇ, ಎಲ್ಲರೂ ಕ್ಲೋಸ್ ಆಗಿರ್ತಕ್ಕಂಥವ್ರು. ಹಾಗಾಗಿ ಅವರ ಬಗ್ಗೆ ಎಲ್ಲ ಮಾಹಿತಿಯೂ ಗೊತ್ತು. ಅವನ ಮುಖದಲ್ಲಿ ಯಾವುದೇ ಆತಂಕ ಇರಲಿಲ್ಲ, ಯಾವುದೇ ಭಯ ಇರಲಿಲ್ಲ. ಆತ ತಾನು ನಿರರ್ಗಳವಾಗಿ ತನಗೆ ಗೊತ್ತಿರುವುದನ್ನೆಲ್ಲ ನಾನು ಪಶ್ಚಾತ್ತಾಪ ಕಳ್ಕೋಬೇಕಂತೇಳಿ ಹೇಳ್ತಾ ಹೋಗ್ತಾನೆ. ಅದನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಈ ಆನೆ ಮಾವುತ ಅಂದ್ರೆ ನಿವೃತ್ತ ಆನೆ ಮಾವುತ ನಾರಾಯಣ ಸಫಲ್ಯ ಮತ್ತು ಯಮುನಾ ಕೊಲೆ ಕೇಸ್ ಅಂದ್ರೆ ಜೋಡಿ ಡಬಲ್ ಮರ್ಡರ್ ಮಿಸ್ಟರಿ ಏನಿದೆ, ಇದನ್ನ ಅಡ್ವೊಕೇಟ್ ಬಾಲನ್ ಅವರು ಆಪತ್ ಬಾಂಧವ ಅಂತೇಳಿ ನಾವು ಕರಿತೀವಿ. ಆಪತ್ ಬಾಂಧವ ಅಡ್ವೊಕೇಟ್ ಎಸ್ ಬಾಲನ್ ಅವರು ಹೈಕೋರ್ಟಿನಲ್ಲಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಮತ್ತು 74 ಅಸಹಜ ಸಾವುಗಳ ಬಗ್ಗೆನೂ ಕೂಡ ಅವರು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. 74 ಅಸಹಜ ಸಾವುಗಳು ಏನಾಗಿದ್ದಾವೆ ಅದಕ್ಕೆ ಪ್ರತ್ಯೇಕ 74 FIR ಅನ್ನ ಹಾಕಬೇಕು. ಅವ್ರು ಹೇಗೆ ಸತ್ರು ಅನ್ನುವಂಥದ್ದಾದ್ರೂ ಗೊತ್ತಾಗ್ಬೇಕಲ್ವಾ. ಅದು ಆತ್ಮಹತ್ಯೆ ಆದ್ರೆ ಆತ್ಮಹತ್ಯೆ ಅಂತ ಬರಿಬೇಕು, ಅದು ಕೊಲೆ ಆದ್ರೆ ಕೊಲೆ ಅಂತ ಬರಿಬೇಕು, ಅವ್ರು ಏನು ಹಾರ್ಟ್ ಅಟ್ಯಾಕ್ ಆದ್ರೆ ಸತ್ತಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಆದ್ರೂ ಬರೀಬೇಕು. ಏನು ಅನ್ನುವಂಥದ್ದು ಆ ಸಾವುಗಳ ಬಗ್ಗೆ, ಅನುಮಾನಾಸ್ಪದ ಸಾವುಗಳ ಬಗ್ಗೆ ಗೊತ್ತಾಗಬೇಕಲ್ವಾ. ಆ ಗೊತ್ತಾಗಬೇಕು ಅನ್ನುವಂತಹ ಕಾರಣಕ್ಕೆ 74 ಅಸಹಜ ಸಾವುಗಳು ಏನಿದ್ದಾವೆ ಅದಕ್ಕೆ ಪ್ರತ್ಯೇಕ FIRಗಳನ್ನು ಹಾಕುವಂತೆ ಅವರು ಹೈಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಈ ಆನೆ ಮಾವುತನ ಕೇಸ್ ಕೂಡ ಅವರೇ ವಾದ ಮಾಡ್ತಾ ಇದ್ದಾರೆ. ಇದು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ? ಈ ಆನೆ ಮಾವುತ ಕೇಸಲ್ಲಿ ಎಲ್ಲರೂ ಕೂಡ ಸಿಗೆ ಬೀಳ್ತಾರ? ಯಾರು A1 A2 A3 A4 A5 ಅವ್ರು ಯಾರ್ಯಾರು, ABCDE ಯಾರ್ಯಾರು ಅನ್ನುವಂಥದ್ದನ್ನ ಗೊತ್ತಾಗಬೇಕಾಗಿದೆ. ಇದನ್ನ ತನಿಖೆ ಮಾಡಲೇಬೇಕಾಗಿದೆ ಎನ್ನುವಂಥದ್ದು. ನಾವು ಅಡ್ವೊಕೇಟ್ ಬಾಲನ್ ಅವರ ಆಪತ್ ಬಾಂಧವ ಅಂತ ಹೇಳಿ ನಾವು ಯಾಕೆ ಕರಿತಾ ಇದ್ದೀವಿ ಅಂತಂದ್ರೆ, ಸೌಜನ್ಯ ಕೇಸನ್ನ ಇವತ್ತು ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕೂಡ ಪ್ರಮುಖ ಕಾರಣರು ಅಂತೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ಹೈಕೋರ್ಟ್ನಲ್ಲಿ 5 ರಿಟ್ ಪಿಟಿಷನ್ಗಳನ್ನ 3 ಒರಿಜಿನಲ್ ಸೂಟ್ಗಳನ್ನ ಹಾಕ್ತಾರೆ. ತದನಂತರವಾಗಿ ಅಷ್ಟಕ್ಕೆ ನಿಲ್ಲೋದಿಲ್ಲ. ಚಿನ್ನಯ್ಯ ಬರ್ತಾನೆ. ಚಿನ್ನಯ್ಯ ಬಂದಾದ ನಂತರ ಸೌಜನ್ಯ ಬಗ್ಗೆ ಈ ದೇಶದ ಜನತೆ ಯಾರೂ ಕೂಡ ಮಾತನಾಡಬಾರ್ದು ಅಂತೇಳಿ ಜಾಂಡ್ರೋ ಆರ್ಡರ್ ಅನ್ನ ತರ್ತಾರೆ. ಆ ಜಾಂಡ್ರೋ ಆರ್ಡರ್ ಏನಿದೆ, ಆ ಜೆರಾಕ್ಸ್ಗೆ 9.5 ಲಕ್ಷ ಜೆರಾಕ್ಸ್ಗೆ ಖರ್ಚಾಗುತ್ತೆ. ಅಷ್ಟೊಂದು ಕೋಟಿಗಳನ್ನ ಖರ್ಚು ಮಾಡಿ ಅವರು ಜೆರಾಕ್ಸ್ಗೆನೆ 9.5 ಲಕ್ಷ ಖರ್ಚಾಗುತ್ತೆ. ಸುಮಾರು ಇಷ್ಟು ಎತ್ತರದ ಒಂದಿಷ್ಟು ಏನು ಜೆರಾಕ್ಸ್ ಆಗುತ್ತೆ.
ಅಷ್ಟನ್ನ ತಂದು ಅವರು ಜಾಂಡ್ರು ಆರ್ಡರ್ನ ಹಾಕ್ತಾರೆ. ಆ ಜಾಂಡ್ರು ಆರ್ಡರ್ ಏನು ಅಂತಂದ್ರೆ, ಈ ದೇಶದಲ್ಲಿರುವಂತವರು ಸೌಜನ್ಯ ಬಗ್ಗೆ ಮಾತನಾಡಬಾರದು, ಸೌಜನ್ಯ ತನಿಖೆಯ ಬಗ್ಗೆ ಮಾತನಾಡಬಾರದು, ಧರ್ಮಸ್ಥಳ ಎಂಬಂತಹ ಗ್ರಾಮವನ್ನ ಬಳಸಬಾರದು ಅಂತೇಳಿ ಜಾಂಡ್ರು ಆರ್ಡರ್ನ ತರ್ತಾರೆ. ಆಗ ನಿಂತಿದ್ದು ಆಪತ್ ಬಾಂಧವ ಅಡ್ವೊಕೇಟ್ ಎಸ್ ಬಾಲನ್ ಅವರು. ಅವರು 10 ರೂಪಾಯಿ ಸ್ಟಾಂಪ್ಗೆ ಖರ್ಚು ಮಾಡ್ತಾರೆ. 10 ರೂಪಾಯಿ ಸ್ಟಾಂಪ್ಗೆ ಖರ್ಚು ಮಾಡ್ತಾರೆ. ಒಂದು ಮೆಮೋವನ್ನ ಟೈಪ್ ಮಾಡ್ತಾರೆ, ನ್ಯಾಯಾಧೀಶರ ಮುಂದೆ ಇಡ್ತಾರೆ. ನ್ಯಾಯಾಧೀಶರ ಮುಂದೆ ಬಿಟ್ಟು ಯಾರೂ ಪ್ರಶ್ನೆ ಮಾಡಿರುವುದಿಲ್ಲ ಮತ್ತು ಯಾರೂ ಕೂಡ ಊಹೆ ಮಾಡಿರುವುದಿಲ್ಲ. ಅಲ್ಲಿ ಅಂತಹ ಒಂದು ವಾದವನ್ನ ಅವರು ಮಾಡ್ತಾರೆ. ಅದರ ಜೊತೆಗೇನೆ ಅವರು ಒಂದಿಷ್ಟು ನ್ಯಾಯಾಧೀಶರಿಗೆ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಏನು ಅಂತಂದ್ರೆ, ನ್ಯಾಯಾಧೀಶರೇ, ತಾವು ಶ್ರೀ ಕ್ಷೇತ್ರದ ಲಾ ಕಾಲೇಜಿನಲ್ಲಿ ಓದಿದ್ದೀರಿ, ತೊಂದರೆ ಇಲ್ಲ, ಓದಬಹುದು. ನ್ಯಾಯಾಧೀಶರೇ, ತಾವು ಅಲ್ಲಿಯ ಒಬ್ಬರಿಗೆ ವಕೀಲರಾಗಿ ಕೂಡ ತಾವು ಸೇವೆ ಸಲ್ಲಿಸಿದ್ದೀರಿ, ವಕೀಲರಾಗಿ ಕೂಡ ಸೇವೆ ಸಲ್ಲಿಸಬಹುದು, ತೊಂದರೆ ಏನು ಇಲ್ಲ. ಆದರೆ ನನ್ನ ಪಾಯಿಂಟ್ ಏನು ಅಂತಂದ್ರೆ, ಈಗ ಏನು ಜಾಂಡ್ರೋ ಆರ್ಡರ್ ಏನು ತರಲಿಕ್ಕೆ ತಂದಿದ್ದಾರೆ, ಅವರಿಗೆ ತಾವುಗಳು ವಕೀಲರಾಗಿ ನೇಮಕ ಆಗಿದ್ರಿ. ಈಗ ಅವರಿಗೆ ನೀವು ಇಲ್ಲಿ ನ್ಯಾಯ ಕೊಡಿಸ್ತೀರಿ ಅಂತಂದ್ರೆ ಅದು ಹೇಗೆ ಆಗುತ್ತೆ ಎನ್ನುವಂತಹ ಮಾತನ್ನ ಅವರು ಅಡ್ವೊಕೇಟ್ ಎಸ್ ಬಾಲನ್ ಅವರು ಮುಂದೆ ಇಟ್ಟಾಗ, ಸ್ವತಃ ನ್ಯಾಯಾಧೀಶರೇ, ನಾನು ಈ ಕೇಸಿನಿಂದ ಹಿಂದೆ ಸರಿತೀನಿ ಅಂತೇಳಿ ಆ ಕೇಸನ್ನ ತೆಗೆದುಕೊಳ್ಳೋದಿಲ್ಲ, ಅದು ಬೇರೆ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ. ಅದು ಕೂಡ ಜಾಂಡ್ರೋ ಆರ್ಡರ್ ಡಿಸ್ಮಿಸ್ ಆಗುತ್ತೆ. ಆ ಜಾಂಡ್ರೋ ಆರ್ಡರ್ ಡಿಸ್ಮಿಸ್ ಆದಂತಹ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಕೂಡ ಮಾತಾಡ್ತಿದ್ದೀವಿ. ಎಲ್ಲ ಯೂಟ್ಯೂಬ್ ಚಾನೆಲ್ಗಳು, ಎಲ್ಲ ಮೀಡಿಯಾಗಳು ಕೂಡ ಮಾತಾಡ್ತಾ ಇದ್ದಾವೆ. ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಆಪತ್ ಬಾಂಧವ ಎಸ್ ಬಾಲನ್ ಅವರ ವಾದ ಎನ್ನುವಂಥದ್ದು. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಯಾರ್ಯಾರ ಮೇಲೆ FIR ಆಗುವಂತಹ ಸಾಧ್ಯತೆ ಇರ್ತಿತ್ತು. ಎಲ್ಲರ ಮೊಬೈಲ್ಗಳು ಏನು ಅದಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳು ಎಲ್ಲವೂ ಕೂಡ ಸೀಸ್ ಆಗ್ತಕ್ಕಂತಹ ಚಾನ್ಸಸ್ ಕೂಡ ಇರ್ತಾ ಇತ್ತು. ಆದರೆ ಇವತ್ತು ನಾವೆಲ್ಲರೂ ಕೂಡ ಒಂದಿಷ್ಟು ಆರಾಮಾಗಿ ಸ್ವತಂತ್ರವಾಗಿ ಇವತ್ತು ನಾವು ನ್ಯಾಯಬದ್ಧಕ್ಕಾಗಿ ನ್ಯಾಯವನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಎಸ್ ಬಾಲನ್ ಅವ್ರ ಕಾರಣ. ಹಾಗಾಗಿ ನಾನು ಅವರನ್ನ ಆಪತ್ ಬಾಂಧವ ಅಂತೇಳಿ ನಾನು ಕರೆದೆ. ಇದೇ ಆಪತ್ ಬಾಂಧವನೇ ಈಗ ಜೋಡಿ ಮರ್ಡರ್ ಹಿಸ್ಟರಿಯನ್ನ ಕೇಸನ್ನ ಇವತ್ತು ಅವರು ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು. ಅದರಲ್ಲಿ ABCDE 5 ಮಂದಿಯ ಮೇಲೆ ಅವರು ಕೂಡ MPL ಅಲ್ಲಿ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು 5 ಜನರ ಮೇಲ್ಗಡೆ ಎನ್ನುವಂಥದ್ದು. ಆ 5 ಜನ ಯಾರ್ಯಾರು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ವ್ಯಕ್ತಪಡಿಸ್ತೀವಿ. ಅದರಲ್ಲಿ ರಾಜೇಂದ್ರ ರೈ ಕೂಡ ಒಬ್ರು ಇದ್ದಾರೆ ಎನ್ನುವಂಥದ್ದನ್ನ ನಾವಿಲ್ಲಿ ತಿಳಿಸ್ತೀವಿ. ಸ್ನೇಹಿತರೆ, ಈ ದೇವರ ನಾಡಲ್ಲಿ ಮೊದಲ ಸಾವಿನ ಸುದ್ದಿಯ ಕಥೆಯಾಗಿದ್ದು ಅಂತಂದ್ರೆ ಅದು 1979 ಅಲ್ಲಿ, ಅಂದ್ರೆ 1979ರಲ್ಲಿ ಶಿಕ್ಷಕಿ ವೇದಾವಲಿಯ ಸಾವಿನ ಸುದ್ದಿ. ಆಕೆಗೆ ಬರ್ಬರವಾಗಿ ಕ್ರೂರವಾಗಿ ಹತ್ಯೆ ಮಾಡಲಾಗುತ್ತೆ. ಆಕೆಯನ್ನ ಪೆಟ್ರೋಲ್ ಹಾಕಿ 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 ಆ ಸಿಮೆಂಟಿನ ಅಕ್ಕಳೆ ಎದ್ದೇಳುವವರೆಗೂ ಕೂಡ ಆಕೆಗೆ ಪೆಟ್ರೋಲ್ ಸೀಮೆಎಣ್ಣೆಯನ್ನ ಹಾಕಿ ಪೆಟ್ರೋಲ್ ಅಲ್ಲ ಸೀಮೆಎಣ್ಣೆಯನ್ನ ಹಾಕಿ ಸುಡಲಾಗುತ್ತೆ. ಬರ್ಬರ ಸಾವಿನ ಸುದ್ದಿ 1979ರಲ್ಲಿ. ಅದನ್ನ ಗೌರಿ ಲಂಕೇಶ್ ಪತ್ರಿಕೆ ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಎನ್ನುವಂಥದ್ದು. ತದನಂತರವಾಗಿ ಬೆಳಕಿಗೆ ಬಂದಿದ್ದು ಪದ್ಮಲತಾ ಅತ್ಯಾಚಾರ ಮತ್ತು ಕೊಲೆ 1987ನಲ್ಲಿ. 1987ರಲ್ಲಿ ಪದ್ಮಲತಾ ಅತ್ಯಾಚಾರ ಮತ್ತು ಕೊಲೆ ಎನ್ನುವಂಥದ್ದು. ಅಲ್ಲಿ ಆಕೆಯನ್ನ 56 ದಿನಗಳ ಕಾಲ ಆಕೆಯನ್ನ ರೇಪ್ ಮಾಡಿ ತದನಂತರವಾಗಿ ಆಕೆಯನ್ನ ನದಿಗೆ ಎಸೆಯಲಾಗುತ್ತೆ ಎನ್ನುವಂಥದ್ದು. ಈ 2 ಸುದ್ದಿಗಳು ಬರ್ತವೆ. ತದನಂತರವಾಗಿ ಬೆಳಕಿಗೆ ಬಂದಿದ್ದು ಅಂತಂದ್ರೆ ನಿವೃತ್ತ ಆನೆ ಮಾವುತ ನಾರಾಯಣ ಸಫಲ್ಯ ಮತ್ತು ಆತನ ತಂಗಿ ಯಮುನಾ ಬರ್ಬರೆ ಹತ್ಯೆ ಎನ್ನುವಂಥದ್ದು. ಈ ನಾರಾಯಣ ಮತ್ತು ಯಮುನಾಳಿಗೆ ಆ ಗುಂಡು ಕಲ್ಲಿನಿಂದ ತಲೆಯನ್ನ ಜಜ್ಜಿ ಕ್ರೂರವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿರುತ್ತೆ ಎನ್ನುವಂಥದ್ದು. ತದನಂತರ 18 ದಿನಗಳ ತರುವಾಯ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಾಗುತ್ತೆ ಎನ್ನುವಂಥದ್ದು. ಸ್ನೇಹಿತರೆ, ಇಲ್ಲಿ ತಾವು ಸೌಜನ್ಯ
ಕೊಲೆ ಕೇಸಲ್ಲಿ ಯಾರು ಆರೋಪಿ ಅಂತೇಳಿ ಆತನನ್ನ ಬಂಧನ ಮಾಡ್ತಾರೆ, ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನ, ಅದೇ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನ ಈ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯ ಹಿಂದೆ, ಈ 18 ದಿನಗಳ ಹಿಂದೆ ನಡೆದಿರ್ತಕ್ಕಂತಹ ಆನೆ ಮಾವುತ ಕೊಲೆ ಕೇಸಿಗೆ ಕೂಡಗಿನ ಲಿಂಕ್ ಹಾಕ್ಲಿಕ್ಕೆ, ಅದರಲ್ಲಿ ಸಿಲುಕಿ ಹಾಕಿಸ್ಲಿಕ್ಕೂ ಕೂಡಗಿನ ಪ್ರಯತ್ನ ಪಡ್ತಾರೆ ಎನ್ನುವಂತಹದ್ದನ್ನ ಗೌರಿ ಲಂಕೇಶ್ ಪತ್ರಿಕೆಯೂ ಕೂಡ ಪ್ರಸಾರ ಮಾಡಿದೆ ಮತ್ತು ದಾಖಲೆಯಲ್ಲಿಯೂ ಕೂಡ ಇರ್ತಕ್ಕಂಥದ್ದು. ಸ್ನೇಹಿತರೆ, ಈ ಆನೆ ಮಾವುತ ನಾರಾಯಣ ಮತ್ತು ಯಮುನಾರವರ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣ 21/9/2012 ನಡೆಯುತ್ತೆ. 20/9/2012 ತಾವು ಯಾರು ಹರ್ಷೇಂದ್ರ ಕುಮಾರ್ ಅಂತೇಳಿ, ಅಂದ್ರೆ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಆರಕ್ಷಕ ಅಧಿಕಾರಿಗಳು ಏನು ಮಂಗಳೂರು SP ಅವರಿಗೆ ಏನು ನಾರಾಯಣನ ಹೆಂಡತಿ ಸುಂದರಿಯವರು ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾರೆ ಅಂತಂದ್ರೆ, ದಿನಾಂಕ 21/9/2012 ರಾತ್ರಿ KSRTC ಬಸ್ಸು ನಿಲ್ದಾಣದಲ್ಲಿ ಗಣೇಶೋತ್ಸವ ಪ್ರಯುಕ್ತ ನಾಟಕ ವೀಕ್ಷಿಸಿ ನನ್ನ ಗಂಡ ಮತ್ತು ಅವರ ಸಹೋದರಿ ಯಮುನಾರವರು ತಮ್ಮ ಮನೆಗೆ ಸುಮಾರು 10 ಗಂಟೆಯ ಅಂದಾಜಿಗೆ ಬಂದಿರುತ್ತಾರೆ. ಮಾರನೇ ದಿನ ಮಧ್ಯಾಹ್ನ 12 ಗಂಟೆಯ ಸಮಯ ಮನೆಯ ಬಾಗಿಲು ತೆರೆಯುವುದಿರುವುದನ್ನು ಅರಿತ ಸ್ಥಳೀಯರು ಗಮನಿಸಿದಾಗ ನನ್ನ ಗಂಡನ ತಲೆಗೆ ಸೈಜು ಕಲ್ಲು ಮತ್ತು ಅವನ ಸಹೋದರಿ ಯಮುನಾರವರ ತಲೆಗೆ ರುಬ್ಬುವ ಕಲ್ಲನ್ನು ಹೊತ್ತು ಹಾಕಿ ಕೊಲೆ ಮಾಡಿರುವುದು ತಿಳಿದು ಬಂದಿರುತ್ತದೆ. ಸದ್ರಿ ಪ್ರಕರಣವನ್ನು ಈವರೆಗೂ ಸರಿಯಾಗಿ ತನಿಖೆ ನಡೆಸಿರುವುದಿಲ್ಲ. ಜೋಡಿ ಕೊಲೆಯ ಆರೋಪಿಗಳು ಯಾರೆಂಬುದು ಈವರೆಗೂ ಪತ್ತೆಯಾಗಿರುವುದಿಲ್ಲ. ನನ್ನ ಗಂಡನ ಬಳಿ ಯಾವುದೇ ಸಂಪತ್ತು, ಹಣ, ಆಭರಣಗಳು ಇದ್ದಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ಇವರು ಕತೆ ಕಟ್ಟೋದೇನು ಅಂತಂದ್ರೆ, ಹಕ್ಕಿ ಪಿಕ್ಕಿಗಳು ಇವರ ಕಳ್ಳತನ ಮಾಡಲಿಕ್ಕೆ ಬಂದಿದ್ರು ಅಂತೇಳಿ ರಾಬರಿ ಕೇಸನ್ನ ಹಾಕ್ತಾರೆ. ನೆನಪಿರ್ಲಿ, ರಾಬರಿ ಕೇಸನ್ನ ಹಾಕ್ತಾರೆ. ಆದರೆ ಕೊಲೆ ಆಗಿರ್ತಕ್ಕಂಥದ್ದು ರುಬ್ಬುವ ಕಲ್ಲಿನಿಂದ ಮತ್ತು ದೊಡ್ಡ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಕ್ಕಂಥದ್ದು. ಇದನ್ನ ಕೊಲೆ ಕೇಸ್, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ದಾಖಲಾಗಬೇಕಾಗಿತ್ತು. ಆದರೆ ಕೊಲೆ ಕೇಸನ್ನು ಹಾಕೋದಿಲ್ಲ, ರಾಬರಿ ಕೇಸ್ ಹಾಕ್ತಾರೆ. ನೆನಪಿರಲಿ ಸ್ನೇಹಿತರೆ. ತದನಂತರವಾಗಿ ನನ್ನ ಗಂಡನಿಗೆ ಯಾರೂ ವಿರೋಧಿಗಳಿದ್ದಿರಲಿಲ್ಲ. ಕೇವಲ ನನ್ನ ಗಂಡ ವಾಸವಾಗಿದ್ದ ಮನೆ ಮತ್ತು ಅಡಿಸ್ಥಳವನ್ನು ಸ್ವಾಧೀನಪಡಿಸುವ ಉದ್ದೇಶಕ್ಕಾಗಿ ಅವರನ್ನು ಕೊಲೆ ಮಾಡಲಾಗಿದೆ. ಆದರೆ ಈ ಪ್ರಕರಣದ ತನಿಖೆಯನ್ನ ಮಾಡಿರುವುದಿಲ್ಲ. ಈ ವಿಷಯವನ್ನು 3 ದಿನಗಳ ನಂತರ ಖಾವಂದರನ್ನು, ಅಂದರೆ ವೀರೇಂದ್ರ ಹೆಗ್ಗಡೆಯವರು ಖುದ್ದು ಭೇಟಿಯಾಗಿ ತಿಳಿಸಿದಾಗ ಆಗುವುದು ಆಗಿ ಹೋಯಿತು, ಆ ವಿಷಯವನ್ನು ಬಿಟ್ಟು ಬಿಡಿ ಎಂದು ತಿಳಿಸಿರುತ್ತಾರೆ. ನನ್ನ ಗಂಡನ ಮನೆಗೆ ಹರ್ಷೇಂದ್ರ ಕುಮಾರ್ ರವರು ಬೀಗ ಜಡಿದು ಮನೆಯಲ್ಲಿದ್ದ ಯಾವುದೇ ವಸ್ತುಗಳನ್ನು ನನಗೆ ತರಲು ಬಿಟ್ಟಿರುವುದಿಲ್ಲ ಮತ್ತು ಮನೆಗೆ ಪ್ರವೇಶಿಸದಂತೆ ಬೆದರಿಸಿರುತ್ತಾರೆ ಎನ್ನುವಂಥದ್ದು. ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯ ಚಾವಿಯನ್ನು ನನಗೆ ತೆಗೆಸಿಕೊಟ್ಟು ನನಗೆ ಸದ್ರಿ ಮನೆಯಲ್ಲಿ ವಾಸ ಮಾಡಲು ಅನುವು ಮಾಡಿಕೊಟ್ಟು ನನ್ನ ಗಂಡ ಮತ್ತು ಅವನ ಸಹೋದರಿಯರ ಜೋಡಿ ಕೊಲೆಯ ಪ್ರಕರಣವನ್ನು ಕೂಡಲೇ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನನಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಪ್ರಾರ್ಥನೆ ಎನ್ನುವಂಥದ್ದು. ಮತ್ತು 20/9/2012 ಸಂಜೆ ಹರ್ಷೇಂದ್ರ ಕುಮಾರ್ ರವರು ನನ್ನ ಗಂಡ ವಾಸವಿದ್ದ ಮನೆಗೆ ಭೇಟಿ ನೀಡಿ ಮನೆಯನ್ನು ಕೂಡಲೇ ತೆರವುಗೊಳಿಸಿದಂತೆ, ತಪ್ಪಿದ್ದಲ್ಲಿ ಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ನನ್ನ ಗಂಡನಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿರುತ್ತಾರೆ ಎನ್ನುವಂಥದ್ದನ್ನ ಈ ಶ್ರೀಮತಿ ಸುಂದರಿಯವರು, ಅಂದರೆ ಆನೆ ಮಾವುತನ ಹೆಂಡತಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ವಿಷಯ ನೆನಪಿರ್ಲಿ ಸ್ನೇಹಿತರೆ, ತನ್ನ ಹೆಂಡತಿ ಕೊಟ್ಟಿರ್ತಕ್ಕಂಥನ್ನ ಹೆಂಡತಿಯಿಂದ ಇವರು ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡುವುದಿಲ್ಲ. ಇದು SP ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ತನ್ನ ಹೆಂಡತಿಯಿಂದ ಕಂಪ್ಲೇಂಟ್ ಅನ್ನ ಅವರು ಸ್ವೀಕಾರ ಮಾಡುವುದಿಲ್ಲ. ತನ್ನ ಮಕ್ಕಳು ಏನು ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ ಅನ್ನು ಕೂಡ ಸ್ವೀಕಾರ ಮಾಡುವುದಿಲ್ಲ. ಆದರೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಶ್ರೀ ಕ್ಷೇತ್ರದ ನೌಕರ ರಾಜೇಂದ್ರ ರೈ ಎನ್ನುವಾತ ಇದನ್ನ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಹೊರಗಡೆ ಸೀರೆ ಬಿದ್ದಿತ್ತು ಮತ್ತು ಪೆಟ್ಟಿಗೆ ಬಿದ್ದಿತ್ತು ಅಂತ ಹೇಳ್ತಾರೆ. 10 ಗಂಟೆಗೆ ನಾನು ಇದನ್ನ ನೋಡಿದೆ ಅಂತ ಹೇಳ್ತಾರೆ. ಆದರೆ 4:15ವರೆಗೂ ಕೂಡ FIR ಆಗಿರುವುದಿಲ್ಲ. 4:15ಗೆ FIR ಆಗುತ್ತೆ. ಹಾಗಾದ್ರೆ ಅಲ್ಲಿವರೆಗೂ ಪೊಲೀಸರು ಬರಲಿಲ್ವಾ? 10 ಗಂಟೆಗೆ ನೋಡಿದ್ದಾದ್ರೆ 10 ಗಂಟೆಗೆ
ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅಂತಂದರೆ ಅದನ್ನು 4:15ವರೆಗೂ ಕೂಡ ಯಾರು ನೋಡಿರಲಿಲ್ವ, 4:15ಗೆ FIR ಆಗುತ್ತೆ. ಆದರೆ ಯಾರಿಂದ ತಗೋಬೇಕಾಗಿತ್ತು ಕಂಪ್ಲೇಂಟನ್ನು? ತನ್ನ ಹೆಂಡತಿಯಿಂದ ಅಥವಾ ತನ್ನ ಮಕ್ಕಳಿಂದ ಕಂಪ್ಲೇಂಟನ್ನು ತೆಗೆದುಕೊಳ್ಬೇಕಾಗಿತ್ತು. ಆತ ಏನು ಗೌರ್ಮೆಂಟ್ ನೌಕರನ ಅಲ್ಲ, ಯಾವುದೇ ಸರ್ಕಾರಿ ನೌಕರನ ಅಲ್ಲ, ಯಾವುದೇ ಹೈಕೋರ್ಟ್ ನೌಕರನ, ಸುಪ್ರೀಂ ಕೋರ್ಟ್ ನೌಕರನ ಅಲ್ಲ, ಶ್ರೀ ಕ್ಷೇತ್ರದ ನೌಕರನಾಗಿದ್ದ. ಯಾರು ಥರ್ಡ್ ಪಾರ್ಟಿ ಕೊಟ್ಟಿರ್ತಕ್ಕಂತಹ ಕಂಪ್ಲೇಂಟನ್ನು ಇವರು ತೆಗೆದುಕೊಳ್ತಾರೆ. ಚಿನ್ನಯ್ಯ ಹೇಳಿರುವಂತಹ ಹೆಸರೂ ಕೂಡ ಇದೇ ರಾಜೇಂದ್ರ ರೈ ಎನ್ನುವಂಥದ್ದು. ಸ್ನೇಹಿತರೆ, ಇನ್ನೂ ಒಂದು ವಿಡಿಯೋ ಇದೆ, ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಆ ಹೆಂಡತಿ ಸುಂದರಿ ಏನು ಹೇಳಿದ್ದಾಳೆ ಅಂತೇಳಿ. ಅವರನ್ನ ಹಣ ಯಾವುದು ಕೊಂಡೋಗ್ಲಿಲ್ಲ, ಹಣ ಅದಕ್ಕಾಗಿ ಮಾಡಿದ್ದಲ್ಲ, ಜಾಗೃತ ವಿಷಯಕ್ಕೆ ಮಾಡಿದ್ದು. ಹೆಂಡತಿ ಸುಂದರಿ ಹೇಳಿರುವ ಪ್ರಕಾರ ಅಲ್ಲಿ ಮನೆಗಳಲ್ಲಿ ಯಾವುದೇ ರೀತಿಯಾದ ಬಂಗಾರ ಏನೂ ಇರಲಿಲ್ಲ, ಆಸ್ತಿ ಪತ್ರ ಅವತ್ತಿತ್ತು, ಅದು ಕೂಡ ಕಳುವಾಗಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನಂತರವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರೆದಿದ್ದಾರೆ ಅವರು ಕ್ಲಿಯರ್ ಕಟ್ ಆಗಿ, ಟೆಮಿನಿಯಲ್ ಸ್ಟೇನ್ ಮತ್ತು ಹೇರ್ಗಳನ್ನು ವಶಪಡಿಸಿಕೊಂಡಿದ್ದೇವೆ, ಫಿಬಿಕ್ ಅಂಡ್ ಹೇರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ಬರೆದಿದ್ದಾರೆ. ಅಂದರೆ ಈ ಸಂತೋಷ್ ರಾಮನಿಗೂ ಕೂಡ ಈ ರಕ್ತವನ್ನದ ಮಾದರಿಯನ್ನು ತೆಗೆದುಕೊಂಡು ಪರೀಕ್ಷೆ ಮಾಡ್ತಾರೆ, ಆದರೆ DNA ಮ್ಯಾಚ್ ಆಗುವುದಿಲ್ಲ. ಈ ಆನೆ ಮಾವುತ ಕೊಲೆ ಪ್ರಕರಣದಲ್ಲಿ DNA ಮ್ಯಾಚ್ ಆಗುವುದಿಲ್ಲ. ಹಾಗಾಗಿ ಈ ಕೇಸಿನಿಂದ ಸಂತೋಷ್ ರಾವ್ನನ್ನ ಕೈ ಬಿಡಲಾಗುತ್ತೆ ಎನ್ನುವಂಥದ್ದು. ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಅಂದರೆ 21/9/2012 ಈ ಜೋಡಿ ಪ್ರಕರಣ ಏನು ನಡೆಯುತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6/10/2012 ಈ ಸಂತೋಷ್ ರಾವ್ನನ್ನ ದಸ್ತಗಿರಿ ಮಾಡ್ತಾರೆ. ಸೌಜನ್ಯ ಕೇಸ್ ಏನಾಗುತ್ತೆ, 9/10/2012 ಕೊಲೆ ಆಗುತ್ತೆ. 11ನೇ ತಾರೀಕು ಇವನು ಸಿಗ್ತಾನೆ ಅಂತೇಳಿ ಬರೀತಾರೆ. ಅದರಲ್ಲಿ ಏನು ಏನು ಬರೆದಿದ್ದಾರೆ ಅಂತಂದ್ರೆ, ಈತ 9ನೇ ತಾರೀಕು ಶೃಂಗೇರಿಯಿಂದ ಬಂದ ಅಂತೇಳಿ ಬರೀತಾರೆ. ಶೃಂಗೇರಿಯಿಂದ ಈತ 9ನೇ ತಾರೀಕು ಬಂದ, ಈತ ಇಲ್ಲೇ ವಾಸವಾಗಿದ್ದ, ಟೆಂಟ್ ಹೂಡಿಕೊಂಡಿದ್ದ ಅಂತೇಳಿ ಬರೀತಾರೆ. ಆದರೆ ಈ ಹಿಂದಿನ ಪ್ರಕರಣವನ್ನ ಮುಚ್ಚಿ ಹಾಕಲಾಗುತ್ತೆ. ಆದರೆ 6ನೇ ತಾರೀಕೆ ಈ ಆನೆ ಮಾವುತ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನ ದಸ್ತಗಿರಿ ಮಾಡಿದ್ದೀವಿ ಅಂತೇಳಿ ಬರೆದಿದ್ದಾರೆ. ಈತ 9ನೇ ತಾರೀಕು ಹೇಗೆ ಬಂದ, ಅಲ್ಲಿ ಹೇಗೆ ಟೆಂಟ್ ಹಾಕಿದ, ಇವರು ಹೆಂಗೆ ಬಿಟ್ಟು ಕಳಿಸಿದ್ರು ಎನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಇದು ಅನುಮಾನ ಮೂಡ್ತಕ್ಕಂತಹ ಪ್ರಶ್ನೆಗಳು ಕೂಡ ಹೌದು. ಹಾಗಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಸಿಗಿ ಬೀಳ್ತಾರೆ ಎನ್ನುವಂಥದ್ದು ಖಂಡಿತ 100ಕ್ಕೆ 100 ಈ ಪ್ರಕರಣದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಎನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆಯಾಗಿದೆ. ಸ್ನೇಹಿತರೆ, ಈ ಒಂದೇ ಕೇಸಲ್ಲಿ ಅಲ್ಲ, ಥರ್ಡ್ ಪಾರ್ಟಿಗಳು ಬಂದು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಹರೀಶ್ ಮಡಿವಾಳ ಎನ್ನುವಂತಹ ವ್ಯಕ್ತಿಯ ಏನು ಆಕ್ಸಿಡೆಂಟ್ ಆಗುತ್ತೆ, ಅದು ಕೂಡ ಅನುಮಾನಾಸ್ಪದ ಆಕ್ಸಿಡೆಂಟ್. ಆ ಅನುಮಾನಾಸ್ಪದ ಆಕ್ಸಿಡೆಂಟ್ ಆದಾಗ ತನ್ನ ಹೆಂಡತಿಯಿಂದ ಕಂಪ್ಲೇಂಟನ್ನು ತೆಗೆದುಕೊಳ್ಳಲಿಲ್ಲ. ಆತ ಮತ್ತು ಆತನ ಹೆಂಡತಿ ಮತ್ತು ಒಂದು ಚಿಕ್ಕ ಪಾಪು ಇರುತ್ತೆ. ಆತನ ಹೆಂಡತಿಯಿಂದ ಕಂಪ್ಲೇಂಟನ್ನು ತೆಗೆದುಕೊಳ್ಬೇಕಾಗಿತ್ತು. ಹೆಂಡತಿಯಿಂದ ಕಂಪ್ಲೇಂಟ್ ತೆಗೆದುಕೊಳ್ಳೋದಿಲ್ಲ. ಅಲ್ಲಿಯ ಶ್ರೀ ಕ್ಷೇತ್ರದ ಒಬ್ಬ ಪ್ರವೀಣ್ ಎನ್ನುವ ಯುವಕನನ್ನ ಆತ ಬರ್ತಾನೆ, ಆತ ಕಂಪ್ಲೇಂಟ್ ಕೊಡ್ತಾನೆ. ಏನು ಇಲ್ಲ, ಅವರು ಸ್ವತಃ ಪ್ರವೀಣ್ ಹೇಳಿರುವ ಹಾಗೆ ಏನು ಇಲ್ಲ, ನಾನು ಇಲ್ಲಿ ಅನ್ನಚಿತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ, ನೀನು ಹೋಗಿ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬಾ ಅಂತ ಹೇಳಿದ್ರು. ನಾನು ಸೈನ್ ಮಾಡಿ ಬಂದೆ ಅಷ್ಟೇ, ಬಟ್ ಈ ಪ್ರಕರಣದ ಬಗ್ಗೆ ನನಗೇನು ಮಾಹಿತಿಯೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಥರ್ಡ್ ಪಾರ್ಟಿಗಳು ಕಂಪ್ಲೇಂಟನ್ನು ಕೊಟ್ಟು ಹೋಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದರಲ್ಲಿ ಫಿಬಿಕ್ ಅಂಡ್ ಹೇರ್ ಕಲೆಕ್ಟ್ ಆಗಿದೆ. ಈ ಫಿಬಿಕ್ ಅಂಡ್ ಹೇರ್ ಕಲೆಕ್ಟ್ ಆಗಿದ ಮೇಲೆ ಇದು ಅತ್ಯಾಚಾರ ಕೂಡ ಯಮುನಾಳ ಅತ್ಯಾಚಾರವೂ ಕೂಡ ಆಗಿದೆ. ಆದರೆ ಅತ್ಯಾಚಾರ ಕೇಸ್ ಯಾಕೆ ಹಾಕಲಿಲ್ಲ, ಕೊಲೆ ಕೇಸನ್ನು ಯಾಕೆ ಹಾಕಲಿಲ್ಲ? ಅತ್ಯಾಚಾರ ಕೇಸು ಹಾಕೋದಿಲ್ಲ, ಕೊಲೆಯ ಕೇಸನ್ನು ಹಾಕೋದಿಲ್ಲ. ಈ ಪ್ರಕರಣದಲ್ಲಿ ರಾಬರಿ ಕೇಸನ್ನು ದಾಖಲು ಮಾಡಿದ್ದಾರೆ ಎನ್ನುವಂಥದ್ದು. ಈ ಪ್ರಕರಣಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರೂ ಕೂಡ ಇದರಲ್ಲಿ ಜವಾಬ್ದಾರಿ ಆಗ್ತಾರೆ, ಹೊಣೆಗಾರರಾಗ್ತಾರೆ. ಅಂದಿನ ಯಾರು ಗೃಹ ಮಂತ್ರಿಗಳು ಇದ್ರು ಅವರು ಕೂಡ ಹೊಣೆಗಾರರಾಗ್ತಾರೆ. ಅಲ್ಲಿಯ SP ಏನಿದ್ದಾರೆ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ್ರಲ್ವಾ,
ಅವರು ಕೂಡಾಗಿನ ಹೊಣೆಗಾರರಾಗ್ತಾರೆ. ಈ ಕೇಸ್ನಲ್ಲಿ ಕೂಡಾಗಿನ ಎಲ್ಲರೂ ಕಟೆಯಲ್ಲಿ ನಿಲ್ಲುವಂತಹ ಸಂದರ್ಭ ಬಂದೇ ಬರುತ್ತೆ. ಮತ್ತು ಆನೆ ಮಾವುತ ಜೋಡಿ ಪ್ರಕರಣ ಕೊಲೆ ಏನಿದೆ ಅವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಎನ್ನುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧರ್ಮಸ್ಥಳದ ನಿವೃತ್ತ ಆನೆ ಮಾವುತ ಏನಿದ್ದಾನೆ, ಈತನ ಕೊಲೆ 21/9/2012 ನಡೆಯುತ್ತೆ. ಅದಲ್ಲದೆ ಇವರು ತಲೆತಲಾಂತರದಿಂದ ವಾಸವಾಗಿರ್ತಕ್ಕಂತಹ 18ರಿಂದ 20 ಸೆಂಟ್ಸ್ನಲ್ಲಿದ್ದ, ಅಂದರೆ ಅಡಿಸ್ಥಳ ಇವರ ಹೆಸರಿನಲ್ಲಿ ಇರಲಿಲ್ಲ. ಆದರೆ ಮನೆಯನ್ನು ಬಿಟ್ಟು ಹೋಗುವಂತೆ ಹರ್ಷೇಂದ್ರ ಕುಮಾರ್ ಪದೇ ಬೆದರಿಸಿ ಕೊನೆಗೆ 29/12 ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ರು. ಈ ಬಗ್ಗೆ ನೀಡಿದ ದೂರಿನ ತನಿಖೆಯನ್ನೇ ಮಾಡಲಿಲ್ಲ. ಕೊಲೆಯನ್ನು ಪತ್ತೆಯಾಗದ ಪ್ರಕರಣ ಅಂತೇಳಿ 2013ರಲ್ಲಿ ಸಿ ರಿಪೋರ್ಟ್ ಹಾಕಿ ಇದನ್ನು ಕ್ಲೋಸ್ ಮಾಡಲಾಗುತ್ತೆ. ಈಗ ಇಲ್ಲಿ ಒಬ್ಬ ಅಂದರೆ ಹೆಗ್ಗಡೆಯವರ ಬೃಹತ್ ಸಹ್ಯಾದ್ರಿ ಅತಿಥಿ ಗೃಹ ಮತ್ತು ಅದರ ಎದುರು ಅಯೋಧ್ಯ ಆತಿಥ್ಯ ಹೋಟೆಲ್ ಎದ್ದು ನಿಂತು ಅಣಕಿಸುತ್ತಿದೆ ಎನ್ನುವಂಥದ್ದನ್ನು ನಾವು ಹೇಳಬಹುದು. ಈ ಉದ್ದೇಶಕ್ಕಾಗಿಯೇ ಕೊಲೆಯಾಯಿತು ಎನ್ನುವಂಥದ್ದು ಸ್ಥಳೀಯರ ಆರೋಪ ಮತ್ತು ಮಾಧ್ಯಮಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈಗ ಸಹ್ಯಾದ್ರಿ ಅತಿಥಿ ಗೃಹದ ಎದುರು ಇರತಕ್ಕಂತಹ ಅಯೋಧ್ಯ ಆತಿಥ್ಯ ಹೋಟೆಲ್ ಏನಿದೆ 157/1A ಮ್ಯಾಪಲ್ಲಿ ಇರ್ತಕ್ಕಂಥದ್ದು. ಆದರೆ ಗ್ರಾಮ ಪಂಚಾಯಿತಿಯ ಪ್ರಕಾರ ಇದು 157/3 ಇದೆ ಅಂತೇಳಿ ಅವರು ಹೇಳ್ತಾರೆ. ಆದರೆ ಮ್ಯಾಪ್ನಲ್ಲಿ, ಅಂದರೆ ದಿಶಾಂಕ ಮ್ಯಾಪ್ನಲ್ಲಿ 157/1A ಅಂತ ಇದೆ. ನಾವು ಸ್ವತಃ ಆ ಸ್ಥಳಕ್ಕೆ ಹೋಗಿ ದಿಶಾಂಕ ಮ್ಯಾಪನ್ನು ಕೂಡ ನಮ್ಮ ಸ್ನೇಹಿತರು ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾರೆ. ಆಗಲೂ ಕೂಡ 157/1A ಅಂತಲೇ ತೋರಿಸುತ್ತೆ. ಆದರೆ ಇವರು ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ 157/3 ಅಂತೇಳಿದೆ. ಹಾಗಾದರೆ ಈ ಭೂಮಿಯ ದಾಖಲೆಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತಾ ಅಥವಾ ತಿದ್ದುಪಡಿ ಆಗಿತ್ತಾ ಎನ್ನುವಂಥದ್ದನ್ನು ಈಗ ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಅಥವಾ ತಹಸೀಲ್ದಾರರು ಅಥವಾ AC ಅವರು ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡಬೇಕಾಗಿದೆ. ಸ್ನೇಹಿತರೆ, ಈ ನಮ್ಮ ಒಂದಿಷ್ಟು ಮಾಹಿತಿ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ತಮಗೆ ಇಂತಹ ವಿಶ್ಲೇಷಣಾತ್ಮಕ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.